ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್. ಸ್ನೇಹಿತರೆ, ನಾಳೆ ನವೆಂಬರ್ 28 ಗುರುವಾರ ಧನ್ವಂತರಿ ಜಯಂತಿ ಇದೆ. ಧನ್ವಂತರಿ ಯಾರು, ಧನ್ವಂತರಿ ಬಗ್ಗೆ ಕತೆ ಸ್ಟೋರಿನೆಲ್ಲ ನಾನು ನನ್ನ ಚಾನಲಲ್ಲಿ ಹಾಕಿದ್ದೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಹೋಗಿ ವಿಡಿಯೋ ನೋಡ್ಬೋದು. ಧನ್ವಂತರಿ ವಿಶ್ವದ ಮೊದಲ ವೈದ್ಯೆ. ಅವರು ಆಯುರ್ವೇದಿಕ್ ವೈದ್ಯೆ. ನಮಗೆ ಆರೋಗ್ಯದಲ್ಲಿ ತುಂಬ ತೊಂದರೆ ಇದ್ದರೆ ಮತ್ತು ನಮ್ಮ ಎಷ್ಟೇ ಹಾಸ್ಪಿಟಲ್ಗೆ ತೋರಿಸಿದ್ರು ನಮ್ಮ ಆರೋಗ್ಯ ಚೇತರಿಸ್ಕೊಳ್ತಿಲ್ಲ ಅಂತ ಹೇಳಿದ್ರೆ ಧನ್ವಂತರಿನ ನೆನೆಸ್ಕೊಂಡು ಮತ್ತು ಈ ಮಂತ್ರ ಹೇಳೋದ್ರಿಂದ ನಮ್ಮ ಆರೋಗ್ಯ ಸುಧಾರಿಸ್ತಾ ಬರುತ್ತೆ. ಎಂಥ ಕಾಯಿಲೆ ಇರಲಿ, ಡಾಕ್ಟರ್ ವಾಸಿ ಮಾಡೋಕ್ಕಾಗದೇ ಇರೋವಂಥ ಕಾಯಿಲೆ ಇದ್ದರೂ ಕೂಡ ನಮ್ಮ ಆರೋಗ್ಯ ಸುಧಾರಿಸ್ತಾ ಬರುತ್ತೆ. ನಂಬಿಕೆಯಿಂದ ಮಾಡಬೇಕು. ಈ ಮಂತ್ರ ಯಾವುದು ಅಂತ ನಾನು ತಿಳಿಸ್ಕೊಡ್ತೀನಿ ಇವಾಗ. ಓಂ ನಮೋ ಭಗವತೆ ಮಹಾಸುದರ್ಶನಾಯ ವಾಸುದೇವಾಯ ಧನ್ವಂತರಯೇ ಅಮೃತ ಕಳಶ ಹಸ್ತಾಯ ಸರ್ವಭಯ ವಿನಾಶಾಯ ಸರ್ವರೋಗ ನಿವಾರಣಾಯ ತ್ರೈಲೋಕ್ಯಪತಯೇ ತ್ರೈಲೋಕ್ಯ ನಿಧಯೇ ಶ್ರೀ ಮಹಾವಿಷ್ಣು ಸ್ವರೂಪ ಶ್ರೀ ಧನ್ವಂತರಿ ಸ್ವರೂಪ ಶ್ರೀ 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 ಔಷಧ ಚಕ್ರ ನಾರಾಯಣ ಸ್ವಾಹ. ಈ ಶ್ಲೋಕನ ಸ್ನೇಹಿತರೆ ನೀವು ಬೆಳಗ್ಗೆ ಸ್ನಾನ ಎಲ್ಲ ಮಾಡಿ ಡೈಲಿ 21 ಬಾರಿ ಮತ್ತು ಇಲ್ಲಾಂದರೆ 48, ನಿಮ್ಗೆ ಸಾಧ್ಯವಾದರೆ 108 ಬಾರಿ ಪಠನೆ ಮಾಡೋದ್ರಿಂದ ನಿಮ್ಮ ಆರೋಗ್ಯ ಎಂಥದೇ ಪ್ರಾಬ್ಲಮ್ ಇರಲಿ ನಿಮ್ಮ ಆರೋಗ್ಯ ಚೇತರಿಸ್ತಾ ಬರುತ್ತೆ. ಮಾನಸಿಕ ತೊಂದರೆಗಳಿದ್ರೂ ಕೂಡ ಅದು ಜಪಿಸೋದ್ರಿಂದ ನಮ್ಮ ಮನಸ್ಸು ಚೆನ್ನಾಗಿರುತ್ತೆ, ಏನೂ ತೊಂದರೆ ಆಗೋದಿಲ್ಲ. ನಂಬಿಕೆ ಇಟ್ಬಿಟ್ಟು ಮಾಡಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿರೋ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಬಾಯ್.